ಈ ಒನ್ ಸೈಡ್ ಲವ್ ಸಕ್ಸಸ್ ಆಗುತ್ತಾ ಅಂತ ನೀವು ಕೇಳ್ತಾ ಇದ್ದೀರಾ. ಈ ಒನ್ ಸೈಡ್ ಲವ್ ನಿಮಗೆ ಗೊತ್ತಿದೆ, ಅದನ್ನೇನಾದ್ರೂ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಇರೋ ಸಂಬಂಧನೂ ಕೂಡ ಎಲ್ಲಿ ಹಾಳಾಗಿ ಹೋಗ್ಬಿಡುತ್ತೋ, ಎಲ್ಲಿ ಫ್ರೆಂಡ್ಶಿಪ್ ಕಟ್ಟಾಗ್ಬಿಡುತ್ತೋ ಅನ್ನೋ ಭಯದಿಂದ ನೀವು ಮನಸ್ಸಿನಲ್ಲೇ ಪ್ರೀತಿಸ್ತಾ ಇದ್ದೀರಾ. ಓಕೆ, ನೀವು ಪ್ರೀತಿಸೋದು ಖಂಡಿತವಾಗ್ಲೂ ಅವರಿಗೂ ಕೂಡ ಗೊತ್ತಿರುತ್ತೆ. ಬಟ್ ಅವರಿಗೆ ಇಷ್ಟವಾದಂತಹ ಕ್ವಾಲಿಟೀಸ್ ಆ ವ್ಯಕ್ತಿ ನೀವು ಆಗಿರೋದಿಲ್ಲ. ಸೊ ಓಕೆ, ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನೀವು ತಗೊಳ್ಳೋ ಕೇರು ಎಲ್ಲದೂ ಕೂಡ ಅವ್ರಿಗೆ ತುಂಬ ಇಷ್ಟ. ಆದರೆ ಅವರಿಗೆ ಬೇಕಾದಂತಹ ವ್ಯಕ್ತಿ ನೀವಾಗಿರೋದಿಲ್ಲ. ಸೊ ಓಕೆ, ಇದನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ನೀವೇನೋ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ಅದಕ್ಕೋಸ್ಕರನೇ ಅವ್ರು ನಿಮ್ಮನ್ನು ನಂಬಿರೋದು, ಅದಕ್ಕೋಸ್ಕರನೇ ನಿಮ್ಮ ಹತ್ರ ಎಲ್ಲದನ್ನು ಕೂಡ ಶೇರ್ ಮಾಡ್ತಾ ಇರೋದು, ಅವರ ಸೀಕ್ರೆಟ್ಸ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋದು. ಬಿಕಾಸ್ ಯು ಆರ್ ಒಂದು ಬೆಸ್ಟ್ ಫ್ರೆಂಡ್ ಅನ್ಸ್ಕೊಂಡಿರ್ತಿರೋ, ಇಲ್ಲ ಅಣ್ಣ ಅನ್ಸ್ಕೊಂಡಿರ್ತಿರೋ, ಇಲ್ಲ ವೆಲ್ ವಿಶರ್ ಅನ್ಸ್ಕೊಂಡಿರ್ತಿರೋ, ಏನೋ ಒಂದು ರೀತಿಯಲ್ಲಿ ನೀವಂದ್ರೆ ಅವರಿಗೂ ಕೂಡ ತುಂಬಾನೇ ಇಷ್ಟ. ಸೊ ಓಕೆ, ಅವ್ರು ಎಲ್ಲೇ ಹೋಗ್ಲಿ, ಏನೇ ಮಾಡಲಿ, ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಅವರು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ, ಈಸ್ ಮೈ ಬೆಸ್ಟ್ ಫ್ರೆಂಡ್, ಈಸ್ ಮೈ ವೆಲ್ ವಿಶರ್, ಇವನು ಇದ್ರೆ ನನಗೆ ಎಲ್ಲದೂ ಅನುಕೂಲ, ಸೂಪರ್ ಬನ್ನೋ ರೀತಿಯಲ್ಲೇ ಒಟ್ಟು ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನೀವು ಒಬ್ಬ ಲವರ್ಗಿಂತ ಜಾಸ್ತಿನೇ ಅವರಿಗೆ ಕೇರಿಂಗ್ ತಗೊಳ್ತಾ ಇರ್ತೀರಾ. ಸೊ ಓಕೆ, ಯಾರು ಕೂಡ ಗುಡ್ ನೈಟ್ ಮೆಸೇಜ್ ಹಾಕ್ಲಿಲ್ಲಪ್ಪ ಅಂದ್ರೂ ಕೂಡ ನೀವು ಹಾಕ್ತಾ ಇರ್ತೀರಾ. ಓಕೆ, ಹಾಗೆ ನೀವು ತಿಂದ್ಯೋ ಬಿಟ್ಯೋ ಎಲ್ಲದನ್ನೂ ಕೂಡ ಕೇಳ್ತಾ ಇರ್ತೀರಾ. ಅಫ್ಕೋರ್ಸ್ ಯುವರ್ ಬೆಸ್ಟ್ ಫ್ರೆಂಡ್ ಆರ್ ವೆಲ್ ವಿಶರ್. ಸೊ ಇಷ್ಟೆಲ್ಲ ಪ್ರೀತಿ, ಇಷ್ಟೆಲ್ಲ ವಿಶ್ವಾಸ, ಇಷ್ಟೆಲ್ಲ ನಂಬಿಕೆ ಗಳಿಸಿದಿರ ನಿಜ. ಆದರೆ ಈ ಮನಸ್ಸಿನಲ್ಲಿ ಯಾಕೆ ಆ ಕಲ್ಮಶ, ಯಾಕೆ ಆ ಗೊಂದಲ? ಸೊ ಒಂದು ಭಯ ಕಾಡ್ತಾ ಇರುತ್ತೆ, ಎಲ್ಲಿ ಆ ಒಂದು ಒಳ್ಳೆ ರಿಲೇಶನ್ಶಿಪ್ ದೂರ ಆಗ್ಬಿಡುತ್ತೋ ಏನೋ ಅನ್ನೋ ಒಂದು ಭಯ. ಸೊ ಓಕೆ, ಈ ಪ್ರೀತಿ ಅನ್ನೋದು ತಿಂಗಳಗಂಟ್ಲೆ, ವರ್ಷಗಂಟ್ಲೆ ಟೈಮ್ ತಗೊಂಡು ಹುಟ್ಟುತ್ತಾ ಇರೋದಿಲ್ಲ. ಕ್ಷಣಾರ್ಧದಲ್ಲಿ ಹುಟ್ಬಿಡುತ್ತೆ. ಒಂದೇ ದಿನದಲ್ಲಿ ಹುಟ್ಬೋದು, ಒಂದು ವರ್ಷದಲ್ಲೂ ಕೂಡ ಹುಟ್ಟಬಹುದು. ಸೊ ಓಕೆ, ಈ ಪ್ರೀತಿ ಅನ್ನೋದನ್ನ ಯಾರು ಎಕ್ಸ್ಪ್ರೆಸ್ ಮಾಡ್ತಾರೋ, ಯಾರು ಒಬ್ರಿಗೊಬ್ರು ಇಷ್ಟ ಆಗ್ತಾರೋ ಆ ದೇವರಿಗೆ ಗೊತ್ತು. ಸೊ ಓಕೆ, ಈ ಪ್ರೀತಿ ಅನ್ನೋದು ಎಕ್ಸ್ಪ್ರೆಸ್ ಮಾಡಿದಾಗ ಮಾತ್ರ ಆ ಪ್ರೀತಿಗೆ ಬೆಲೆ ಸಿಗ್ತಾ ಇರುತ್ತೆ. ಆ ಪ್ರೀತಿ ಅನ್ನೋದು ಕಂಟಿನ್ಯೂ ಆಗ್ತಾ ಇರುತ್ತೆ, ಈವನ್ ಬ್ರೇಕು ಕೂಡ ಆಗ್ತಾ ಇರ್ತವೆ. ಬಟ್ ಈ ಒನ್ ಸೈಡ್ ಲವ್ ಅನ್ನೋದು ಏನಿದೆ ಅಲ್ಲ, ಇದು ಶಾಶ್ವತವಾಗಿ ಹಾಗೆ ಉಳ್ಕೊಳ್ತಾ ಇರುತ್ತೆ. ಸೊ ಓಕೆ, ನಿಮ್ಮ ಮನಸ್ಸಿನಲ್ಲೇ ಆ ಪ್ರೀತಿ ಅನ್ನೋದು ಇತ್ತಪ್ಪ ಅಂತಂದ್ರೆ ಅದರಿಂದ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಬಟ್ ಆ ಪ್ರೀತಿ ಅನ್ನೋದು ನೀವು ಬೇರೆ ರೀತಿಯಲ್ಲಿ ಅವರಿಗೆ ಎಲ್ಲದೂ ಸಿಕ್ಕ ನಂತರ, ಒಳ್ಳೆಯದು ಆದ ನಂತರ ನೀವೇನಾದರೂ ಅವರ ಜೀವನದಲ್ಲಿ ಎಂಟ್ರಿ ಆಗಿಬಿಟ್ಟು ಆ ಸಮಯದಲ್ಲಿ ನಿಮ್ಮ ಪ್ರೀತಿನ ವ್ಯಕ್ತಪಡಿಸೋದು, ನಿಮ್ಮ ಜಲಸ್ ವ್ಯಕ್ತಪಡಿಸೋದು, ನಿಮ್ಮ ಈಗೋ ವ್ಯಕ್ತಪಡಿಸೋದು, ಸೊ ಈ ಥರದ ಆಕ್ಟಿವಿಟೀಸ್ನಲ್ಲಿ ನೀವೇನಾದರೂ ಭಾಗಿಯಾಗೋಗ್ಬಿಟ್ರಿ ಅಂತಂದರೆ ಅದು ಮಹಾಪಾಪನೇ ಅಂತ ಹೇಳ್ಬೋದು. ಸೊ ಓಕೆ, ನಂಬಿಕೆ ದ್ರೋಹ ಅಂತ ಅದಂತೂ ಸತ್ಯ, ನಂಬಿಕೆ ದ್ರೋಹ ಖಂಡಿತ ಆಗೇ ಆಗುತ್ತೆ. ಬಟ್ ಅವರು ನಿಮ್ಮ ಮೇಲಿಟ್ಟಂತಹ ವಿಶ್ವಾಸ ಇವೆಲ್ಲವೂ ಕೂಡ ಹಾಳಾಗಿ ಹೋಗ್ಬಿಡ್ತವೆ. ಸೊ ಓಕೆ, ಒಳ್ಳೇದು ಬಯಸಿದ್ದೀರಾ,
ಒಳ್ಳೇದು ಮಾಡ್ತಾ ಇದ್ದೀರಾ, ತಂಗಿನೋ ಅಕ್ಕನೋ ಅಣ್ಣನೋ ಯಾವುದೋ ರೂಪದಲ್ಲಿ ಅವರನ್ನ ಹಾಗೆ ಒಪ್ಕೊಂಬಿಡಿ. ಜೀವನ ಪರ್ಯಂತ ಆ ಸಂಬಂಧಗಳು ಉಳಿತಾ ಇರ್ತವೆ. ಮಧ್ಯ ನೀವು ನಾನು ಅಷ್ಟು ಪ್ರೀತಿಸ್ತಾ ಇದ್ದೆ, ಇಷ್ಟು ಪ್ರೀತಿಸ್ತಾ ಇದ್ದೆ, ಆ ಥರ ಅವ್ರ ಲೈಫ್ ಸೆಟಲ್ ಆದ ನಂತರ ನೀವು ಹೇಳಿಬಿಟ್ಟು ಅವ್ರ ಲೈಫ್ನು ಹಾಳು ಮಾಡೋದ್ರ ಜೊತೆಗೆ ನಿಮ್ಮ ಸಂಬಂಧನೂ ಕೂಡ ಹಾಳು ಮಾಡ್ಕೊಳ್ತಾ ಇರ್ತೀರ. ಒನ್ ಸೈಡ್ ಲವ್ ಅಂತ ನಿಮಗೂ ಕೂಡ ಗೊತ್ತಿದೆ. ಸೊ ನೀವು ಪ್ರೀತಿಸ್ತೀರಾ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಆ ವ್ಯಕ್ತಿ ನೀವಲ್ಲ ಅನ್ನೋ ಕಾರಣಕ್ಕೆ ಅವರು ಬೇರೆ ಒಬ್ಬ ವ್ಯಕ್ತಿ ಜೊತೆ ಸಂಬಂಧನ ಕಟ್ಕೊಂಡಿರ್ತಾರೆ, ಜೀವನ ನಡೆಸ್ತಾ ಇರ್ತಾರೆ. ನಿಮ್ಮ ಒಳ್ಳೆತನದಲ್ಲಿ ಇದ್ದರೆ ಅವರಿಗೂ ಒಳ್ಳೆಯದು, ನಿಮಗೂ ಕೂಡ ಒಳ್ಳೇದಾಗ್ತಾ ಇರುತ್ತೆ. ಸೊ ಒನ್ ಸೈಡ್ ಲವ್ ಯಾವತ್ತೂ ಕೂಡ ಯಶಸ್ಸು ಆಗ್ತಾ ಇರೋದಿಲ್ಲ. ಸೊ ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಇನ್ನೊಬ್ಬರು ಲೈಫ್ನಲ್ಲಿ ಆಟ ಆಡೋಂತಹ ಕೆಲಸ ಮಾತ್ರ ಮಾಡಬೇಡಿ. ಯಾಕಂತಂದರೆ ದಟ್ ಈಸ್ ಮೋಸ್ಟ್ ಡೇಂಜರಸ್ ಆಗಿ ಹೋಗ್ಬಿಡುತ್ತೆ. ಸೊ ಪ್ರೀತಿ ಇತ್ತಪ್ಪ ಅಂತಂದರೆ, ಟೈಮ್ ಮೀರಿಲ್ಲ ಅಂತಂದರೆ ಹೇಳ್ಕೊಂಬಿಡಿ, ಸಿಕ್ಕರೆ ಸಿಗಲಿ, ಬಿಟ್ಟರೆ ಬಿಡಲಿ. ಬಟ್ ಒಂದು ಒಳ್ಳೆ ಸಂಬಂಧ ಬಿಲ್ಡ್ ಆಗ್ತಾ ಇದೆಯಪ್ಪ ಅಂದಾಗ ಆ ಸಂಬಂಧನ ಉಳಿಸ್ಕೊಳ್ಳೋದೇ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಒನ್ ಸೈಡ್ ಲವ್ ಯಾವತ್ತೂ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ವಿಶ್ವಾಸ ಇಟ್ಟಿರ್ತಾರೆ. ಅದನ್ನು ಕಳ್ಕೊಬೇಡ್ರಿ. ಅವ್ರಿಗೆ ಒಳ್ಳೇದು ಬಯಸ್ತಾ ಇದ್ದೀರಾ, ಒಳ್ಳೇದಾಗಕ್ಕೆ ಬಿಟ್ಬಿಡಿ. ಹಾಗೆ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ನೀವು ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ. ಅವರಲ್ಲಿ ಆ ಪ್ರೀತಿನ ಕಾಣ್ತಾ ಹೋಗ್ರಿ. ಇವ್ರಿಗೆ ತೋರಿಸೋಂತಹ ಪ್ರೀತಿ, ಕಾಳಜಿ, ಗೌರವ ನೀವು ಬೇರೆಯವ್ರಿಗೆ ತೋರಿಸ್ತಾ ಹೋಗ್ರಿ. ಖಂಡಿತವಾಗ್ಲೂ ನೀವು ಬಯಸಿದಂತಹ ಪ್ರೀತಿ, ನಿಮ್ಮಲ್ಲಿರೋ ಕ್ಯಾರೆಕ್ಟರ್ ಒಳ್ಳೆ ಆತ್ಮಕ್ಕೆ ಸಿಕ್ಕೇ ಸಿಗುತ್ತೆ. ಆ ಆತ್ಮ ನಿಮ್ಮಿಂದ ತುಂಬಾ ಸಂತೋಷ ಪಡುತ್ತೆ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.